Weaving Words Poetry and Performance session, where we have 7 poets today, and I invite, it's a multilingual session where poems from Hindi, Malayalam, Kannada and English will be presented. So I invite these amazing poets on the dais. Please do come. Hajira Khan, Siddartha, Dadapeer, Shashank, Reshma, Sourav, Pramod. Chand, Pasha and Pasha Bhai are missing. So maybe they knew that we will be pushed till this end, therefore. So I'm not going to introduce any of the poets because we are already late and we don't have time to decide on this. And therefore, I will straight away begin. We will have 2 rounds of poems, where in each round, each poet will present 3 poems. And immediately after maybe we will begin with a performance. Preeti andare. She's leaving. So this is a bit of performance presented by Kavya Sanjay poets. And I request Hajira, Dadapeer and Siddartha to please come and present the performance. ಪ್ರೀತಿ ಎಂದರೆ ಪ್ರೀತಿ ಎಂದರೆ ಭೂಗೋಳದ ಪ್ರತಿ ಅಕ್ಷಾಂಶ ರೇಖಾಂಶದ ಛೇದ. ಪ್ರೀತಿ ಎಂದರೆ ನನ್ನೆದೆಯ ಬೆತ್ತಲುಗೋಡೆಯ ಮಾನ ಮುಚ್ಚಿದ ಸುಣ್ಣ. ಪ್ರೀತಿ ಎಂದರೆ ಗೋಪುರ ಗುಮ್ಮಟಗಳ ಮೇಲೆ ಹಾರಾಡುವ ಸ್ವಾತಂತ್ರ್ಯದ ಹಕ್ಕಿ. ಪ್ರೀತಿ ಎಂದರೆ ಅಕ್ಷರ, ಅಂಕೆ ಮತ್ತು ಶಬ್ದಗಳ ಬೆಸೆವ ಕೊಂಡಿ. ಹೌದು, ಪ್ರೀತಿ ಎಂದರೆ ನಮ್ಮೂರ ಮೋಡಕ್ಕೆ ನಿಮ್ಮೂರ ಸೂರ್ಯ ಕೊಟ್ಟ ಮುತ್ತು. ಪ್ರೀತಿ ಎಂದರೆ ನಮಗೆ ಚಿತೆಯೇರಿಸಿದರೂ ಎಲ್ಲರೆದೆಯೊಳಗೆ ಒಂದೊಂದು ಹಣತೆಯ ಹಚ್ಚುವುದು. ಪ್ರೀತಿ ಎಂದರೆ ಯುದ್ಧ ರದ್ದಾಗುವ ಸೈನಿಕನ ಕನಸು. ಪ್ರೀತಿ ಎಂದರೆ ಜೋಡೆತ್ತಿನ ಗಾಡಿ ಹೂಡಿ ಹೊಡೆವ ನನ್ನಜ್ಜನ ಹಾಡು. ಪ್ರೀತಿ ಎಂದರೆ ಬೆಂಗಳೂರಿನ ದಿಟ್ಟ ಕೆಟ್ಟ ಟ್ರಾಫಿಕಿನಲ್ಲೂ ಸೊರಗದೆ ಉಳಿಯುವ ಅವಳ ಮುಖದ ಮುಗುಳುನಗೆ. ಪ್ರೀತಿ ಎಂದರೆ ಸಾಕ್ಷಿಗಳ ಹಂಗಿಲ್ಲದ ದೇಶಭಕ್ತಿ. ಪ್ರೀತಿ ಎಂದರೆ ಕೊಳೆತ ಗೊಬ್ಬರವನುಂಡ ಬಳ್ಳಿ ಹಡೆದ ಮೊದಲ ಮುಗ್ಗು. ಪ್ರೀತಿ ಎಂದರೆ ಬುದ್ಧನ ಕಣ್ಣಂಚಿನ ಮಿಂಚು. ಪ್ರೀತಿ ಎಂದರೆ ಶೃಂಗಾರದ ನಂತರ ನಿದ್ದೆ ಹೋಗಲು ಬಳಸುವ ಬಿಸಿ ಅಪ್ಪುಗೆ. ಪ್ರೀತಿ ಎಂದರೆ ನಮ್ಮೂರ ರಾಮಯ್ಯನ ಕಂಡ ನಿಮ್ಮೂರ ಸೀತಮ್ಮನ ನಗು. ಪ್ರೀತಿ ಎಂದರೆ ಮೆಟ್ರೋ ಸಂಚಾರಿಗಳನ್ನು ಪದಸಂಚಾರಿಗಳಾಗಿ ಪಳಗಿಸುವ ಕಾವ್ಯ ಸಂಚೆ. ಪ್ರೀತಿ ಎಂದರೆ ಸದಾ ಎಚ್ಚರವಿರುವ ಶಹರ, ದುಡಿಯುವ ಜನರ ನಿದ್ರೆಗಾಗಿ ಹಾಡುವ ಜೋಗುಳ. ಪ್ರೀತಿ ಎಂದರೆ ನನ್ನವ್ವನ ಎದೆಯಲ್ಲಿನ ನೋವುಗಳ ಹುಣ್ಣಿಮೆಯ ರಂಗೋಲಿ. ಪ್ರೀತಿ ಎಂದರೆ ಯುದ್ಧ ಭೂಮಿಯಲ್ಲಿ ಮೊಳಕೆ ಹೊಡೆಯುವ ಹಸಿರು ಗರಿಕೆ. ಪ್ರೀತಿ ಎಂದರೆ ಪ್ರಯಾಣಿಕರಿಗಾಗಿ ಕಾಯುವ ಕಿಟಕಿ ಬದಿಯ ಸೀಟು. ಪ್ರೀತಿ ಎಂದರೆ ಕಬ್ಬನ್ ಪಾರ್ಕ್ ಸಿಗ್ನಲ್ನಲ್ಲಿ ಗಂಟೆಗಟ್ಟಲೆ ಕಾದವನಿಗೆ ಆಗ ತಾನೇ ಸಿಕ್ಕ ಹಸಿರು ನಿಶಾನೆ. ಪ್ರೀತಿ ಎಂದರೆ ನನ್ನ ಅಸ್ಮಿತೆಯನ್ನು ಪ್ರಶ್ನಿಸಿದಾಗ ಬಾಬಾ ಸಾಹೇಬರ ಸಂವಿಧಾನ ನನ್ನ ಪರ ಸಾಕ್ಷಿಯಾದದ್ದು. ಪ್ರೀತಿ ಎಂದರೆ ಚುಚ್ಚು ಮಾತುಗಳ ನೋವಿನಾಚೆಯ ಕಣ್ಣೀರು. ಪ್ರೀತಿ ಎಂದರೆ ನಾವು, ಪ್ರೀತಿ ಎಂದರೆ ನೀವು. ಪ್ರೀತಿ ಎಂದರೆ ನಾವು, ಪ್ರೀತಿ ಎಂದರೆ ನೀವು. Lovers we, lovers us, lovers you and lovers I. Thank you. Now I request Hajira to please present her poems. ಗುಡ್ ಈವ್ನಿಂಗ್. ಪದ್ಯದ ಶೀರ್ಷಿಕೆ ತಿಳಿಸಂಜೆ. ಒಂದು ನಿರ್ಲಕ್ಷಿತ ಗ್ರಾಮದಲ್ಲಿ ಒಂದು ತಿಳಿಸಂಜೆ. ಮಲಗಿವೆ 2 ಕಣ್ಣುಗಳು. ನಾನು ಪುನರಾಲೋಚಿಸುತ್ತೇನೆ ಆ 2 ದಶಕಗಳು ಮತ್ತು 5 ಯುದ್ಧಗಳು. ಆ ಘಳಿಗೆಯಲ್ಲಿ ನಾನೇ ಸಾಕ್ಷಿ. ನನಗೇ ಮರೆಮಾಚುತ್ತದೆ ಗೋಧಿ ಕಾಂಡ. ನಾನು ಬರೆಯುತ್ತೇನೆ ಅಗ್ನಿ ಮತ್ತು ಪರಕೀಯರ ಬಗ್ಗೆ. ಆ ಸಂಜೆಯಾಗಿಯೇ ಇದೆ, ಕವಿತೆಯನ್ನು ಗೀಚುತ್ತಲೇ ಇದ್ದೇನೆ. ವಿಚಾರಣೆ ಆರಂಭವಾಗಿದೆ. ನೀನು ಯಾಕೆ ಬರೆಯುತ್ತಿರುವೆ? ಏಕೆಂದರೆ ನಾನು ಬರೆಯುತ್ತೇನೆ. ಎದೆಯನ್ನು ಬಗೆದರು, ಕಂಡದ್ದು ಹೃದಯ ಮಾತ್ರ. ಹೃದಯದಲ್ಲೂ ಹುಡುಕಾಟ ನಡೆಸಿದರು, ಅದರಲ್ಲಿ ದಕ್ಕಿದ್ದು ನನ್ನ ಜನರು. ಅಕ್ಷರಗಳನ್ನು ಪರೀಕ್ಷಿಸಿದರು, ಅದರಲ್ಲೂ ಅಳಲು ಮಾತ್ರ ತುಂಬಿತ್ತು. ಅಳುಕನ್ನೂ ಕೆದಕಿದರು, ಕಡಕತ್ತಲಿನ ಸೆರೆಮನೆ ಕಂಡರು. ಸೆರೆಮನೆ ಒಳಗೂ ತನಿಖೆ ನಡೆಸಿದಾಗ
ತಾವೇ ಬಂಧಿತರಾಗಿದ್ದರು ಸಂಕೋಲೆಗಳಲ್ಲಿ. ಸಂಜೆಯಾಗಿ ಉಳಿದಿತ್ತು. ನಾನು ಕವಿತೆಯನ್ನು ಗೀಚುತ್ತಲೇ ಇದ್ದೆ. ಮತ್ತೊಂದು ಪದ್ಯ, ಇದು LGBTQ ಚಳುವಳಿಯ ಸಂದರ್ಭದಲ್ಲಿ ಬರೆದಂತಹ ಪದ್ಯ. ಇದು ಡೋರ್ ನಂಬರ್ 377. ಚಂದ್ರನ ಹಾಲಿನ ಜಲಪಾತ, ನೈದಿಲೆಗೂ ಚಂದ್ರರೋಹಿಣಿಯ ಮೋಹ, ಆ ಮಧ್ಯರಾತ್ರಿಯ ನೀಳಕೇಶ ಕಿರುಬೆರಳ ಆಟಿಕೆ, ಅವಳ ಹೆಗಲ ಸೆರಿಗೆಗೆ ಕುದುರೆಯಾದ ಕೈಗಳು, ತುಟಿಗಳೆರಡರ ಕತ್ತಿವರಸೆ, ರಾತ್ರಿಯೆಲ್ಲ ಇವಳ ಮೈಥುನ ಲೀಲೆ, ಅವಳ ತೊಡೆಗೆ ಇವಳ ತಲೆಯನ್ನಿಟ್ಟು ರಾತ್ರಿ ತಂಪಾದ ಚಂದ್ರನಿಗೂ ಬೆಂಕಿಯ ಬಾಣ ಹಾರಿಸಿದ್ದಾರೆ. ಇವಳ ಹಣೆಯ ಬೊಟ್ಟು ಅವಳಿಗಿಟ್ಟಾಗ ಆಕಾಶದ ತುಂಬೆಲ್ಲ ಹರಡಿದ ನಕ್ಷತ್ರಗಳ ಇರುಹು ಶೂನ್ಯವಾಗಿದೆ. ಚುಂಬನ, ಬಾಹುಬಂಧನ, ಹೂವು ಹಾಸಿಗೆಯ ಮೇಲೆ ಹದ್ದು ಮೀರಿದ ಸಲಿಂಗ ಪ್ರೇಮಾತ್ಮಗಳು ಪಡಿಯಚ್ಚು ಜಗದ ನಿವಾಸಿಗಳಲ್ಲ. ಇವರು ಯಾವುದೋ ಗೊತ್ತು ಗುರಿಯಿಲ್ಲದ ಕಲ್ಪನೆಗೂ ಮೀರಿದ ಡೋರ್ ನಂಬರ್ 377ನ ಗೃಹಧಾಮಿಗಳಾಗಿದ್ದಾರೆ. ಮತ್ತೊಂದು ಪದ್ಯದ ಶೀರ್ಷಿಕೆ ತನ್ನನ್ನೇ ಹುಡುಕುತ್ತಿದ್ದಾಳೆ. ಅಮ್ಮ ತಲೆಬಾಚಿದ್ದಾಳೆ, ಕೈಗಳಿಂದ ಬಟ್ಟೆ ತುಂಬ ಸವರಿ ಕಾಲಿನಿಂದ ರಂಗೋಲಿ ಬಿಡಿಸುತ್ತಾ ಉದುರಿದ ಕೂದಲುಗಳ ಚೆಂಡು ಮಾಡಿ ಭಾವವೀಣೆಯ ತಂತಿಗೆ ಯಾರೋ ಕಿರ್ರನೆ ಚಾಕು ತಂದು ಕೊಯ್ದಷ್ಟೇ ಸಂಕಟ. ಸ್ವಲ್ಪ ನಗು, ಸ್ವಲ್ಪ ಅಳು, ಸ್ವಲ್ಪ ಜಾಸ್ತಿನೇ ಕೋಪ, ಎಲ್ಲ ರಸಗಳ ಹೊನಲು ಮನದ ಹೊಸ್ತಿಲಲ್ಲಿ. ಕೆಲವೊಮ್ಮೆ ರಾತ್ರಾಂತರಾತ್ರಿಗಳಲ್ಲಿ ಆತ್ಮಹತ್ಯಾವಲೋಕನ. ಅದೆಷ್ಟೋ ಚಂದ್ರತಾರೆಗಳ ಕದ ತಟ್ಟಿ ದೂರು ಕೊಟ್ಟು ಸಮಾಧಾನವಾಗಿದ್ದಳು ನಾರಿಯೇ. ಮುಖವೆಲ್ಲ ಮೊಡವೆಗಳ ಆಟ. ನೀಳ ಆಕಾಶದಲ್ಲಿರುವ ಯುವ ನಕ್ಷತ್ರಗಳನ್ನು ನಾಚಿಕೆ ಪಡಿಸಿದ್ದಾಳೆ. ಯಾಕೋ ಮುದ್ದಾಗಿದ್ದವಳು ಗುಂಡಮ್ಮ ಆಗ್ತಿದ್ಯಾ? ಡಯಟ್, ಸಣ್ಣಾಗು, ಹೆಲ್ತ್ ಪ್ರಜ್ಞಾವಂತರ ಸುಳಿಯಲ್ಲಿ ಸಿಲುಕಿ ಮುಳುಗಿ ಹೋಗಿದ್ದಾಳೆ. ಮೂಕಧ್ವನಿಯ ಬೆಡಗಿ ಕಾಣೆಯಾಗಿದ್ದಾಳೆ. ಇವತ್ತಿಗೂ ತನ್ನನ್ನು ಹುಡುಕುತ್ತಿದ್ದಾಳೆ, ಕವಿತೆಗಳಲ್ಲಿ, ಅವನ ಕಣ್ಣುಗಳಲ್ಲಿ, ನೆನಪುಗಳ ಅಂಗಳದಲ್ಲಿ. ಧನ್ಯವಾದಗಳು. Thank you very much, Hajira. I request Sanjana and Bandana to please come and gift Hajira the Mahe thing. Thank you very much. And Hajira is getting late. She has to leave Bangalore in the evening. Thanks a lot. So now I request Pramod. Pramod teaches chemistry in St. Joseph's. He's a poet. He's a Malayalam poet. Please. Good evening. Without spending much time, I just directly start the poetry. I read, initially I thought that I will read the whole poem, but it's a lengthy poem, so I will cut short into a small line. I mean, some essence only I will tell. The poem, the name is Terup, that means a capacity for germination. Terup. This poem is in Malayalam. അപ്പാപ്പൻ നട്ടിരുന്ന മരത്തൈകളൊക്കെ ഒന്നുകിൽ തലചീഞ്ഞത്, അല്ലെങ്കിൽ ആരെങ്കിലും തോട്ടിലെറിഞ്ഞത്, അതുമല്ലെങ്കിൽ പൈ കടിച്ചു നശിപ്പിച്ചത്. അപ്പാപ്പൻ നട്ടിരുന്ന മരത്തൈകളൊക്കെ ഒന്നുകിൽ തലചീഞ്ഞത്, അല്ലെങ്കിൽ ആരെങ്കിലും തോട്ടിലെറിഞ്ഞത്, അതുമല്ലെങ്കിൽ പൈ കടിച്ചു നശിപ്പിച്ചത്. ബാക്കിയാവൂലെന്ന് ആരു കണ്ടാലും പറയുന്ന മരത്തൈകൾ മാത്രം അപ്പാപ്പൻ കൊണ്ടുവന്ന് നടും. ബാക്കിയാവൂലെന്ന് ആരു കണ്ടാലും പറയുന്ന മരത്തൈകൾ മാത്രം അപ്പാപ്പൻ കൊണ്ടുവന്ന് നടും. അതിൻ്റെ മെരട്ടിലായി പിന്നെ അപ്പാപ്പൻ്റെ നേരം. പല്ലു തേച്ച് കുലുക്കുഴിയുന്നത്, കൈ കഴുകുന്നത്, കുളിക്കുന്നത് എല്ലാം അതിൻ്റെ മെരട്ടിൽ. എല്ലാവരും അപ്പാപ്പനെ കളിയാക്കും. പക്ഷേ ആ മരത്തൈകളെല്ലാം വല്ലാത്തൊരു വാശിയോടെ വളരും. ചിലർ അപ്പാപ്പനെ വിളിച്ചുകൊണ്ടുപോയി അവരുടെ വീട്ടുപറമ്പിൽ മാവും പ്ലാവും തെങ്ങുമൊക്കെ നടിപ്പിക്കാൻ നോക്കി. ജീവനില്ലെന്ന് തോന്നുന്ന തൈകളുണ്ടെങ്കിൽ മാത്രം അപ്പാപ്പൻ ഇടപെട്ടു. So after a series of events, I am concluding the poem. ഞാനാണെങ്കിൽ തളർന്നു കിടക്കുന്നവയെ തളിർപ്പിച്ചിരുന്ന അപ്പാപ്പൻ്റെ കഥയിൽ നിന്നും ഊർജം ഉൾക്കൊണ്ട് സമൂഹത്തിൽ ഏറ്റവും കൂടുതൽ അവശത അനുഭവിക്കുന്നവരെയാണ് നാം പരിഗണിക്കേണ്ടത്.
ഏറ്റവും മോശം കുട്ടിയെയാണ് നാം പഠിപ്പിക്കേണ്ടത് എന്നൊക്കെ സന്ദർഭത്തിനനുസരിച്ച് വായനശാല വാർഷികത്തിനോ അധ്യാപക സംഗമത്തിനോ വെച്ചു കാച്ചി കയ്യടി നേടുന്നു. ഒരു വകയ്ക്കും കൊള്ളാത്ത പുറംപോക്കിൽ കിടക്കുന്ന വക്കുപൊട്ടിയ വാക്കുകളെ പൊറുക്കിയെടുത്ത് കവിതയുണ്ടാക്കുന്നു. അപ്പാപ്പൻ്റെ കഥ ആത്മവിശ്വാസം തരുന്നുണ്ടെങ്കിലും ഇതുവരെ നല്ലൊരു കവിത എഴുതാൻ പറ്റിയിട്ടില്ല. പറ്റുമായിരിക്കും. I will read the English translation of this. Telup, the meaning is the capacity for germination. The saplings Grandpa planted were once with rotten tops, once thrown away to the stream, or the ones chewed away by cattle. Grandpa fetched and planted only those saplings all had abandoned and declared dying. The rest of his time he would rivet on that mound of earth. Everyone would mock him, but all those saplings would grow with a stubborn resilience. Some tried to woo Grandpa to their farms to make him plant saplings of mango, jackfruit, and coconut trees. Grandpa intervened only if there were dying ones. And I, inspired by Grandpa and his reviving of decrepit lives, exhort the audience during my speeches and earn applause. On the occasions of anniversaries of local libraries and teachers' meet, we must considerate of those who suffer most in society. We must teach those students who are the worst off, etc. I pick words broken and abandoned lying in the outskirts and write poems. I pick words broken and abandoned lying in the outskirts and write poems. Although Grandpa's life gives me confidence, I have not been able to write even a single good poem. I will someday, hopefully. Thank you. This is one poem. Another poem I will read, and Mamta ma'am already translated this poem into Kannada. She will read that also. The name of the poem is Lucky Man. ഭാഗ്യവാൻ. സൂക്കേട് കൂടുമ്പോൾ സദാനന്ദൻ്റെ അച്ഛൻ ഇംഗ്ലീഷിൽ മാത്രം സംസാരിക്കും. ABCD, കാജ ബീഡി എന്നൊക്കെ പാടി മോഹനൻ മാഷ് ക്ലാസ് പൊടിപൊടിക്കും. എങ്കിലും സദാനന്ദൻ ഇംഗ്ലീഷിൽ തോൽക്കും. നാരായണേട്ടൻ്റെ കടയിൽ നാരങ്ങ പിഴിയാൻ 4ാം ക്ലാസ് പോലും ജയിക്കേണ്ട. പിന്നീട് പല പല ജോലിക്കയറ്റവും ഇറക്കവും. കള്ളു കുടിക്കാൻ കാശില്ലാതെ വന്നപ്പോൾ പാറാപ്പള്ളിയിലെ നേർച്ചപ്പെട്ടി പൊളിച്ചു. ചൂളമടിച്ച് ചെറുപ്പക്കാരികളെ ചൂണ്ടയിട്ടു. ഉദയംകോട്ടത്തെ ഉത്സവത്തിൻ്റെ രാത്രി ആരോടും പറയരുതെന്ന് പറഞ്ഞത് ഉണ്ണിച്ചിരുതയുടെ വയറ് കേട്ടില്ല. നാട്ടുകാരുടെ ചെലവിലായിരുന്നു വിവാഹം. ഇപ്പോൾ 26 വയസ്സ്, ഇരട്ടക്കുട്ടികളുടെ അച്ഛൻ. ഭാഗ്യവാൻ. ഇതേവരെ ഒരു കവിത പോലും എഴുതേണ്ടി വന്നിട്ടില്ല. നന്ദി. And the Kannada translation of this is ಭಾಗ್ಯವಂತ. ತಲೆ ಕೆಟ್ಟಾಗೆಲ್ಲ ಸದಾನಂದನ ಅಪ್ಪ ಮಾತಾಡುತ್ತಿದ್ದದ್ದು ಇಂಗ್ಲೀಷಿನಲ್ಲೇ. ABCD ಕಾಸ್ಕೊಂಡ್ ಬೀಡಿ ಎನ್ನುತ್ತಾ ಹಾಡಿ ಮೋಹನನ್ ಮಾಸ್ತರ್ ಕ್ಲಾಸು ಗುಡುಗುಡುಗಿತ್ತು. ಹೌದು, ಸದಾನಂದ ಫೇಲ್ ಆದ ಇಂಗ್ಲೀಷಿನಲ್ಲಿ. ನಾರಾಯಣನ ಅಂಗಡಿಯಲ್ಲಿ ನಾರಿಂಗದಂಥ ಲಿಂಬೆಹಣ್ಣು ಹಿಂಡುವುದಕ್ಕೆ 4ನೇ ಕ್ಲಾಸು ಪಾಸಾಗುವುದು ಬೇಕಿಲ್ಲ. ನಂತರ ಬಂತಲ್ಲಪ್ಪ ಕೆಲದಲ್ಲಿ ಒಂದರ ಹಿಂದೆ ಒಂದರಂತೆ ಏರಿಳಿತ. ಕಳ್ಳು ಕುಡಿಯಲು ಕಾಸಿಲ್ಲದಾಗ ಮಸೀದಿಯ ಹುಂಡಿ ಲೂಟಿ ಹೊಡೆದ. ಸೀಟಿ ಹೊಡೆದ ಪಡ್ಡೆ ಹುಡುಗಿಯರಿಗೆ ಗಾಳ ಹಾಕುವುದಕ್ಕೆ. ಉದಯಂ ಕೊಟ್ಟಂನಲ್ಲಿ ಉತ್ಸವದ ರಾತ್ರಿಗೆ ಒತ್ತಾಯದಿಂದ ಮುತ್ತಿಸಿ ಯಾರಿಗೂ ಹೇಳಬಾರದು ಅಂದಿದ್ದು ಉನ್ನಿ ಚಿರುತ್ತಳ
ಧೈರ್ಯಕ್ಕೆ ಕೇಳಿಸಲೇ ಇಲ್ಲ. ಅಕ್ಕಪಕ್ಕದವರು ಸೇರಿ ಮದುವೆ ಮಾಡಿಯೇ ಬಿಟ್ಟರು. ಈಗ ಅವನಿಗೆ 26. ಅವಳಿ ಮಕ್ಕಳ ತಂದೆ, ಭಾಗ್ಯವಂತ. ಈ ದಿನದವರೆಗೆ ಒಂದೇ ಒಂದು ಕವಿತೆಯನ್ನೂ ಅವನು ಬರೆಯಬೇಕಾಗಿಲ್ಲ, ಬರೆಯಬೇಕಾಗಿ ಬಂದೇ ಇಲ್ಲ. ಥ್ಯಾಂಕ್ ಯು. And all poets here have been translators as well. We have been working on translations between languages, from our languages into other languages, apart from English. So now I invite Shashank Johri. Shashank writes in English and Hindustani, and he is a designer. Shashank. Thank you, ma'am. The first poem that I'm going to read is about partition. It's titled I, Partition. My eyes first opened to a pale, sickly sky, its wrinkled horizons, warped, repeating prints of monarchs on horses, but also the wars that its sheltered, decrepit peoples fought, with the east, the west, the south and north, the wind, the forest, the rivers, and the most expensive ones among themselves. Or they simply acquiesced a recurring defeat as the common consensus of either all gods or the Empyrean decree of just one. It never mattered. Fair dust from what must be carried and what must be left behind had risen from homes and eclipsed the infant saffron sun, the last born of the pale sickly sky, shielding it from what it must not see. All walls discolored around disfigured voids, from where garlanded, retouched photos were pulled out of grandmothers and fathers who had already migrated with their unsettled, unwritten accounts to their own heavens and into the arms of their unforgotten, misplaced lovers. As if the frames were people who could just be stripped off the skin that they had once worn, soaked by 1,000 years of inherited salty sweat and paddy field odor. My infant body, first abandoned, then multiplied, traveled across the Arab Sea, the run of Kutch, the Thar, the 5 rivers, and the joined palms of the Himalayas, in the bales knotted through bamboo lathis, on the shoulders that reached permanent settlements within the new, inexperienced borders, permanently dislocated and dislodged. Like a shameful weakness kept away from bullies, I was found hidden in the memorized recipes, on the tongues longing for lovers' kisses, in the irritability of being a drop of Sindhu in Yamuna, or vice versa. Yet, I lived under the trays in which tea was served 4 times a day inside the million unfamiliar makans by my displaced foster parents who brought me up unknowingly along with my brothers, from oldest to the youngest, Kishore, Kaisar, Jugal, Jahan, yearning, longing, pain, and I, Partition. The second poem is titled My Nani's Tongue. My Nani inherited a tongue that was wound with innumerable yarns, capriciously twisted, coarse, fine, and glazed with eternal sands from the dry corners of an alluvial plain. Powdered shards glued to it, while fossilized slubs from Sarayu's bed of recognizable yet unnamed colors concluded into a delta-shaped tassel that hung from her pan-stained mouth. When mother was born, she inherited the same, and once every week, when Nani got time, alongside finding and popping lice from my mother's camphor-reeking scalp, draining half a bottle of coconut oil on her pestled palm, she told my mother, "Let not anyone tell you that you can't clap with one hand," and began smacking on my mother's mortar head. The more she clapped and ran her gnarled fingers through the fields of her scalp, the more the threads around her daughter's tongue uncoiled, disappearing with the lice on the freckled granite floor. Yarns that had not been seen before, neither spoken of, except behind films of clothes hung for drying, or under the stove where silent matchsticks wait inside a matchbox to look at their sky for consumption. Millennia of winding and an unequal lifetime of unwinding. But now, when mother oils my scalp, with an inherited palm smacking its receding impermanent boundaries, she frees my tongue,
from a few more twisted, coarse and fine threads that Nani could not release from my Nana's pan-stained and tied pink tongue. The next one is titled Clipped. I was introduced to the uncounted motifs of 5 balloons printed on Mossy's seafoam colored sari, chiffon, I think, draped over a mint green petticoat, knotted by 2 unraveling drawstrings, otherwise shared between sisters and sister-in-laws, except one, I think. Its black cotton blouse, locked in the front by an array of hooks, was commonly shared by many other daily saris, but not all, I think. The white strings of the buoyant balloons were tied together. They were red, yellow, blue, magenta, and was one pink or not, I think? Once it was worn on my birthday, and after the guests had left and others retired to their rooms, I clipped them with my fingers, and on her lap I had kipped, I think. The next noon when I ran into the terrace, Mossy was drying her sari. I had asked her if the balloons will fly it away. She said that she had clipped it, I think. Thank you. Now we have Dadapeer Jyman. Dadapeer Jyman is a short story writer, a poet, and winner of many awards, including the Totu. Yes, Dadu. ಆ ಕವಿತೆ ಓದೋಕ್ಕಿಂತ ಮುಂಚೆ ಒಂದು 2 ಮಾತುಗಳನ್ನ ಆಡಬೇಕು. ಕವಿ ಮತ್ತು ಕವಿತೆ ತುಂಬ ಸಲ ಒಂದು ವಿಚಿತ್ರವಾದ ಸನ್ನಿವೇಶಗಳನ್ನ ಅಂದರೆ ಎದುರುಗೊಳ್ತಾನೆ ಇರ್ತಾನೆ. ಅಂದರೆ ಆ ಕವಿತೆ ಬರೆದಿದ್ದಾರೆ ಅನ್ನೋ ಕಾರಣಕ್ಕೆ ಜೈಲಿಗೆ ಕಟ್ಟೋದಾಗಿರ್ಬೋದು, ಅಥವಾ ಎಲ್ಲಿ ನಮ್ಮ ಕವಿತೆನ ಬರೀ ಫಿಲ್ಲರ್ ಆಗಿ ಯೂಸ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಿತ್ರ ಸನ್ನಿವೇಶ ಆಗಿರ್ಬೋದು. ಮುಂದಿನ ಕಾರ್ಯಕ್ರಮಕ್ಕೆ ಲೇಟ್ ಆಗುತ್ತೆ, ನಿಮ್ಮ ಪೋಯಿಟ್ರಿನ ಸ್ವಲ್ಪ ಅವಧಿನ ಕಡಿಮೆ ಮಾಡಿ ಅಂತ ಹೇಳುವಾಗ, ಸೊ ಆಮೇಲೆ ಅತೀವ ಸ್ಪರ್ಧೆಗಳಿಗೆ ನಾವು ಕವಿತೆಗಳನ್ನ ಕಳಿಸ್ಬೇಕು ಅಂದವಾಗ, ಆಮೇಲೆ ನಾವು ಬರೆದ ಕವಿತೆಗಳನ್ನು ಇಂಥ ಸ್ಪೇಸ್ಗಳು ನಾವೇ ಅಂದರೆ ಕವಿಯೇ ಓದಬೇಕು ಅಂದವಾಗ ಮತ್ತೆ ಮತ್ತೆ ವಿಚಿತ್ರ ಸನ್ನಿವೇಶನೇ ಅಂತ ಅನಿಸುತ್ತೆ. ಸೊ ಇದರಿಂದ ಅಂದರೆ ಕವಿತೆಯನ್ನು ಕವಿ ಮತ್ತು ಕವಿಯನ್ನು ಕವಿತೆ ಈ ಎಲ್ಲ ಹೊರಗಿನ ಇದರಿಂದ ಪಾರ್ ಅಂದರೆ ಒಂದು ಇನ್ನೊಂದನ್ನು ಪಾರ್ ಮಾಡಿಕೊಡುತ್ತೆ ಅಂತ ಹೇಳ್ತಾ ನನ್ನ ಪದ್ಯ ಶುರು ಮಾಡ್ತೀನಿ. ಮೊದಲನೇ ಪದ್ಯದ ಶೀರ್ಷಿಕೆ ಸೀರೆ ಮಹಲು. ಹಣತೆ ತರಲು ಹೋದ ತಂದೆ ಮರಳಿ ದಡ ಸೇರದೆ ಹೋದಾಗ, ಒಳಗಿದ್ದ ಕಣ್ಣೀರನೆ ಸೀಮೆ ಎಣ್ಣೆಯ ಮಾಡಿ ಅಪ್ಪನ ಸರಾಯಿ ಸೀಸೆ ಬುಡ್ಡಿ ದೀಪವಾಗಿಸಿ, ಇಳಿ ಬಿಟ್ಟು ಹಳೆ ಸೀರೆ ಸೆರಗಿನ ಚುಂಗು ಬತ್ತಿ, ಜೀವಸತ್ವವ ಹೀರಿ ಛಲದ ಕಿಡಿಗೀರಿದಾಗ ಗುಡಿಸಲೊಳಗೆಲ್ಲ ಬಂಗಾರದ ಬೆಳಕು. ಬಾಗಿಲ ಪರದೆ ಮಚ್ಚರದಾನಿ ಕಿಟಕಿಗಳ ಕರಟನ್ನು ಹಾಸಿ ಹೊದೆಯುವ ಕೌದಿ, ಒಲೆ ಮೇಲೆ ಕುದಿಯುವ ದಬರಿಗಳಿಳಿಸುವ ಮಸಿ ಅರಿವೆ, ಸಂಡಿಗೆ ಹುಟ್ಟುವ ಆಸ್ಪತ್ರೆ, ನಾಗರ ಪಂಚಮಿಗೆ ಕಟ್ಟಿಕೊಟ್ಟ ಜೋಕಾಲಿ, ನೆರಕೆಗಳ ಪೊಳಕು ಮುಚ್ಚುವ ಬಟ್ಟೆ, ಹೀಗೆ ನಿತ್ಯ ಸೀರೆಯಿಂದಲೇ ತಯಾರಾಗುತ್ತಿತ್ತು ಸೀರೆ ಮಹಲು. ಅಂಚಿಗೆ ಹಬ್ಬಿದ ರಂಗವಲ್ಲಿ ಕುಣಿವ ನವಿಲು, ಹಾಡೋ ಹಕ್ಕಿ, ಹೂಹಣ್ಣು ಚಂದ್ರ ತಾರೆ ಚುಕ್ಕಿ, ಏನಿತ್ತು ಏನಿಲ್ಲ ಆ ಸೀರೆ ಅರಮನೆಯೊಳಗೆ. ಕರಿಮಣಿ ಸರ, ಹಸಿರು ಗಾಜಿನ ಬಳೆ, ಜಾತ್ರೆಯಲ್ಲಿ ಕೊಂಡ ಹೇರ್ ಕ್ಲಿಪ್ಪು, ಹಬ್ಬಕ್ಕೊಮ್ಮೆ ಹೊರಬರುತ್ತಿದ್ದ ಅತ್ತರು ಮತ್ತು ಸುರ್ಮ ಇತ್ಯಾದಿಗಳೆಲ್ಲದರ ಸಸ್ತಾ ಉಳಿತಾಯದಲ್ಲಿ ಮಕ್ಕಳು ಬೆಳೆದು ನೌಕರಿ ಹಿಡಿದ ಮುಂದೆಂದಾದರೂ ದುಬಾರಿ ಬೆಲೆಯ ಸೀರೆಯುಟ್ಟು ಮೆರೆಯಬೇಕೆಂಬ ಅಭಿಲಾಷೆ ಕಣ್ಣಲ್ಲಿ ಮಿನುಗುತ್ತಿದ್ದುದು ಬೆಸ್ತವಾರದ ಸಂತೆಯೊಳಗೆ ಉಳಿದವರು ಉಟ್ಟುಕೊಂಡ ಕುಚ್ ಕುಚ್ ಹೋತಾ ಹೈ, ಕನ್ಯಾದಾನ, ಕಾವ್ಯಾಂಜಲಿ ಧಾರಾವಾಹಿ, ಸಿನಿಮಾ ಸೀರೆಗಳನ್ನು ಕೊಂಡಾಗ. ಈಗ ಗುಡಿಸಲು ತಗಡಿನ ಸೂರಾಗಿದೆ, ಕಬ್ಬಿಣದ ಟ್ರಂಕು ಬೀರುವಾಗಿ ಬೆಳೆದು ನಿಂತಿದೆ, ಅಲಮಾರಿನ ಹ್ಯಾಂಗರಿನೊಳಗೆ ಹಾಯಾಗಿ ಚಕ್ಕಳ ಮಕ್ಕಳ ಹಾಕಿ ಕುಳಿತಿರುವ ಬಣ್ಣ ಬಣ್ಣದ ಸೀರೆಗಳ ಮುಂದೆ ನಿಂತು ಪ್ರತಿದಿನ ಛೆ ಉಡಲು ಸೀರೆಗಳೇ ಇಲ್ಲ, ಅಮ್ಮನ ಉದ್ಗಾರ ಒಮ್ಮೆಗೆ ಹಲವು ಅರ್ಥಗಳನ್ನು ಹೊಮ್ಮಿಸಿ ಬಿಡುತ್ತದೆ. ಎರಡನೇ ಪದ್ಯದ ಶೀರ್ಷಿಕೆ ಅರಮನೆ. ರಾಜರು ಕಟ್ಟಿಬಿಟ್ಟು ಹೋದ ಅರಮನೆಗಳಲ್ಲೀಗ ಸಾಮಾನ್ಯ ಪ್ರಜೆಗಳು ಸುಳಿದಾಡುವಾಗ, ಅಂದಿಂದಿಗೂ ಅವುಗಳ ಮೇಲೆ ಹಿಕ್ಕೆ ಹಾಕುತ್ತಾ ಹರಾಡಿಕೊಂಡಿರುವ ಪಾರಿವಾಳ ಪಕ್ಷಿ ಚಿಟ್ಟೆಗಳೆಲ್ಲ ಪಿಸುಗುಟ್ಟಿಕೊಳ್ಳುತ್ತಾ ಅಣಕವಾಡುತ್ತವೆ.
ಭಾನುವಾರದ ಬೆಳಗುಗಳಲ್ಲಿ ರಜೆಗೆ ಪೇಟೆಗೆ ಬಂದ ತವರ ಮಕ್ಕಳ ಹಿಂಡು ಕಟ್ಟಿ ಟಿಪ್ಪುವಿನದೋ ಒಡೆಯರದೋ ಮತ್ಯಾವ ಬಹದ್ದೂರನ ಬೇಸಿಗೆ ಅರಮನೆಗಳ ಗೇಟು ತಲುಪಿದಾಗ ಅಲ್ಲಿನ ಕಾವಲುಗಾರ ಟಿಕೆಟ್ ಎಂದು ಗುಟುರು ಹಾಕುತ್ತಾನೆ. ಅರಮನೆಯ 100 ಕಂಬಗಳು, ಬಾಗಿಲು, ಕಿಟಕಿ ಕಮಾನುಗಳು, ಕಂಬಗಳ ಮೇಲಿನ 8 ದಳದ ಕಮಲಗಳು, ಅಲ್ಲೇ ಕಾಣುವ ಈಜುಗಳ, ಗೋಡೆ ಚಿತ್ರದ ಕಲಾಕೃತಿ, ವಾಸ್ತುಶಿಲ್ಪಗಳು ಎಲ್ಲವನ್ನೂ ಬೆರಗುಗಣ್ಣುಗಳಲ್ಲಿ ತುಂಬಿಕೊಂಡು ಸಿರಿತನಕ್ಕೊಂದು ಸಲಾಂ ಹೊಡೆದು ರಾಜರ ಕೊಡುಗೆಗಳನ್ನು ಕೊಂಡಾಡಿ ಪರಾಕ್ರಮ ಆಕ್ರಮಣಗಳ ನಿಕಷಕ್ಕೊಡ್ಡಿ ದರ್ಬಾರುಗಳಲ್ಲಿ ನಡೆದಾಡಿ ತಾನೂ ಒಂದು ಅರಮನೆಯಂಥ ಮನೆ ಮಾಡುವ ಕನಸು ಕಟ್ಟಿ ಅಲ್ಲೇ ಹಿತ್ತಲ ಪಕ್ಕದ ತೋಟದಲ್ಲಿರುವ ರಾಜನ ಸಮಾಧಿಯ ಮುಂದೆ ಒಂದು ಘನ ಮೌನ. ಆ ಮೌನವ ತಡೆವಲದೇನೋ ವ್ಯಾಕುಲತೆ. ಸುತ್ತ ಸುಳಿಯುವ ಗಾಳಿ ಬೆಳಕುಗಳ ಒಳಗೆಳೆದುಕೊಳ್ಳುತ್ತಾ ಅಲ್ಲೇ ಮತ್ಯಾರನ್ನೋ ಕರೆದು ಒಂದು ಫೋಟೋ ತೆಕ್ಕೊಡಿ ಎಂದು ವಿನಂತಿಸಿ ಬೆನ್ನ ಹಿನ್ನೆಲೆಗೊಂದೊಳ್ಳೆ ಜಾಗ ಹುಡುಕಿ ಇಷ್ಟದ ಭಂಗಿ ಧರಿಸಿ ಆವಾಹಿಸಿಕೊಂಡು ಮುಗುಳ್ನಗೆ ತಡೆ ಹಿಡಿದು ಮತ್ತೊಂದು ಕ್ಷಣ ಬಿಟ್ಟರೆ ಹಾರಿ ಹೋಗುವ ಜೀವದಂತೆ ನಿಲ್ಲಿಸಿ ನಿಂತು ಕಾಯುವಾಗ ದಕ್ಕುವ ಖಾಲಿತನದಲ್ಲಿ ನೆನಪು, ಇತಿಹಾಸ, ಭವಿಷ್ಯ, ವರ್ತಮಾನ, ನಿರರ್ಥಕತೆ ಎಲ್ಲವೂ ಕಲಕಿ ಆಗುವ ಜ್ಞಾನೋದಯದ ಅವ್ಯಕ್ತ ಫೆಟಿಶ್ ಸಾಕಾರಗೊಳ್ಳುವ ಹೊತ್ತು. ಆಗಲೇ ಕ್ಲಿಕ್ 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 ಸದ್ದು ಮುಗಿಸಿ ಅರಮನೆ ತನ್ನ ಹಳೆಯ ಗಾಂಭೀರ್ಯದ ಮುದ್ರೆ ಒತ್ತಿಕೊಂಡು ಮಗ್ಗಲು ಬದಲಿಸಿ ನಿದ್ದೆ ಹೋಗುತ್ತದೆ. ಈ ಪದ್ಯದ ಶೀರ್ಷಿಕೆ ಎಲೆಯ ನಿಧಾನ. ಟ್ರಿನ್ 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 ಸದ್ದು ಮಾಡುತ್ತಾ ಹಳೆಯ ತನ್ನ ಖಾಸ ಸೈಕಲನ್ನೇರಿ ಬರುತ್ತಾನೆ ಮುದುಕ ಆಯತಾಕಾರದ ಪಾರ್ಕಿನ ಬಳಿ ಬಂದವನೇ ಅವನ ರಾಜರಥವನ್ನು ತರುವಿ ಅಲ್ಲಿಯೇ ಹತ್ತಿರದ ಕಲ್ಲು ಬೆಂಚಿನ ಮೇಲವನು ವಿರಾಜಮಾನ. ಆ ಪರಿಚಿತ ಪ್ರದೇಶಕ್ಕೆ ತಾನೇ ಪ್ರಭುವೆಂಬ ಗತ್ತಿನಲ್ಲಿ ಜೇಬೊಳಗೆ. Next poet is Reshma. Reshma Ramesh is a doctor, she is a dentist, and poetry has taken her to many countries, many places and all around. Reshma, please. Thank you. My first 3 poems is about poems. This poem is a house with closed doors where winter pauses to look into books for familiar earmarked pages or the absence of it. This poem is looking out of a window, swapping cities split, beginning to draw the sea into its lines, line by line. Like a soldier walking with heavy boots thinking of home. This poem is a paper boat sailing from you to me, black and white, wet, carrying children and islands who dream of waking up beside their mother. This poem is a street where somewhere, someday we would meet to find myself drawn to our absence with your breath in my silhouette. This poem is a poem that arrives second time, a boy covered in soot, the sound of his words reminding you that you never left where you started. Mace. I unbutton your poems word by word, not as a tourist, but as a traveler. The one who sits on rooftops of buses, the one who does not take pictures, the one who likes to cycle through stanzas, stopping at bus stops, not to ask direction from strangers, but to find out the names and where they come from. I draw them out of camel tracks, havelis, a bangle maker's hand, wrinkled like a used, unstarched cotton dhoti. Your poems are like drum beaters, chest thumpers, fire handlers, and acrobats, loud and obnoxious, the kind I do not want to read. I like stories that have thick walls, a courtyard, a priest, potholes, a Manganyar singing while his tired wife looks on.
eagles flying over forts, opium-clad desert, stranded couple, a bird on the roof, and some warm milk. Stories where you meet your father's teacher, where windmills have lost their way, and have blue-painted houses that do not look spectacular, but only ordinary. Stories that have pitch darkness. I slip my hands between your words and caress golden sand dunes, temple bells, like one would worship a family deity. I want to have arguments with your verbs, with their carved windows, with their narrow lanes. I want to meet them midway between being written and heard. To live inside a poem. To live inside a poem is to wake up to verbs with personal reflections, nouns that are aware of the way they smell, and prepositions that are not surprised with love. To live inside a poem is to have adverbs deciding what paintings goes up on which wall, articles deciding who does the laundry, cooking, and cleaning, the pronouns completely ignoring the articles and adverbs. To live inside a poem is to have walls of dialects, all speaking about death or loss, windows of adjectives speaking of mother, woman, or her, roofs which are always falling into the familiarity of sentences. To live inside a poem is to have the heartbeat of infinitives in your ears, to feel the acronyms flow through veins of unease, where grammar is constantly gaining approval from swats of flies sitting on a rotten banana. To live inside a poem is to have a house that you no longer want to visit. It is that home, the more you travel away from, the better you feel. It's a place where a sense of impermanence beats like a heart, and your absence resizes every room, where every day I learn to tolerate strangers. Thank you. Thank you, Reshma. So now we have Sourav. Sourav Roy writes in Hindi. He's also a translator. He has translated some really amazing work from Japanese and from diverse international languages. Sourav. चल रहा था तो तब मैंने सोचा कि ये कविता आपके साथ ज़रूर साझा करूँगा। इस कविता का नाम है छुट्टियों में घर। छुट्टियों में घर चला, अपने घर अपने बाबा के घर चला, उतना चला जितना घर मेरा था। साल में एक बार घर मेरा घर था। घर का एक कमरा, कमरे का एक टेबल, टेबल से छिटकी रोशनी, टेबल तले दबा अंधेरा मेरा था। छुट्टियों में घर को फुर्सत थी मुझे अपनाने की, और मुझे फुर्सत थी अपना लिए जाने की। मैं जिस घर में पैदा नहीं हुआ, बड़ा नहीं हुआ, वह घर मुझ में पैदा होने की, बड़े होने की पुरज़ोर कोशिश कर रहा था। घर से मेरे पसंद की खुशबू आ रही थी। आज बना होगा मेरे पसंद का पोस्तू बड़ा, की जाएंगी पसंद की बातें। शहरी छोरा गांव में नए कपड़े पहनकर, मैं बन जाऊंगा यहाँ का राजा बाबू। छोटी चीज़ों में बड़ी बातें ढूंढता, मैं बच्चों से बतियाऊंगा, सबको पसंद आऊंगा। घर के बाहर का रास्ता मेरी परछाई थी, शांत, ठंडी, काली, टेढ़ी मेढ़ी सी। रास्ते में जगह जगह गड्ढे थे, अपने रोज़मर्रा के झमेलों में डूबे हुए। कुछ से अनजान, कुछ मैं भूल चुका था। मेरे गड्ढों में पानी नहीं, कीचड़ था। अपनी परछाई पर चल, घर का दरवाज़ा खटखटाता सोच रहा था, किसी अनजान आदमी ने दरवाज़ा खोला तो क्या कहूँगा। मेरा घर मुझ में प्रवेश कर रहा था। शुक्रिया। ये एक कविता है। कविता का नाम है पहाड़ों पर ज्यामिति क्लास। ज्यामिति यानी ज्योमेट्री। इसमें एक शब्द बार बार आता है, त्रिभुज। त्रिभुज के माने हैं ट्रायंगल। पहाड़ों पर ज्यामिति क्लास। बोर्ड पर 3 बार चौक चलाकर उसने पूछा, बताओ कहाँ है त्रिभुज। बच्चों ने स्मृतियाँ टटोली। केक का टुकड़ा त्रिभुज, नुक्कड़ के समोसे त्रिभुज, स्कूल की छत, देवदार के पेड़, कोने वाली ताक त्रिभुज,
बिल्ली के कान, खच्चर का मुंह, प्रिंसिपल की नाक, त्रिभुज। वह हंसी और ले गई बच्चों को खिड़की के पास। देखो पहाड़, नेपथ्य में तीव्र से शांत से त्रिभुज। त्रिभुज आकार है संतुलन का। त्रिभुज की ओर दौड़ता जाता है आकाश और लौटता है हरे जंगल बनकर। बादल बदल जाते हैं नदी में और आदमी लौटता है जैसे खोलकर तीसरी आँख। वह हंसती रही। मछुआरे का जाल त्रिभुज, बुनाई की चाल त्रिभुज, मजदूर की पीठ, माँ की कोख, झुका हुआ सर त्रिभुज, पुल का स्थायित्व, तराजू का दायित्व, ढहा हुआ घर त्रिभुज। बच्चों, त्रिभुज आकार है संतुलन का। त्रिभुज को नमस्कार करो। शुक्रिया। तीसरी कविता का नाम है मॉल। एक मशीनी हाथ मुझे दरवाजे पर रोककर लेता है तलाशी, बैग की जिप को खोलता बंद करता हुआ। कतार में लगे जूते अपने सामूहिक अपरिचय में एक दिशा में ताकते हैं। हम बदलते हैं लगातार अपने चलने का प्रयोजन, गति, अंदाज। फर्श पर हमारी नैसर्गिक चाल फिसलती है। शीशे के पार चमकती हुई एक कैजुअल कमीज़ के ऊपर मेरा चेहरा ठहरता हुआ गुजरता है, लाल रंग की बोर्ड पर जहाँ लिखा है सेल। कांच के आर पार इत्र की खुशबू, नियॉन जैसी आँखों वाले सुंदर स्त्री पुरुष। मैं यूटोपिया में विचरता हूँ। यहाँ सब सच है, यहाँ सब भ्रम है, मगर सब हासिल है। सीढ़ियाँ मेरे पाँव के स्पर्श से चल देती हैं आकाशगंगा की ओर। फ्लोर दर फ्लोर दो चोर आँखें तारामंडल में मंडराती हैं। मेरी चीज़ें लगातार पुरानी पड़ जाती हैं। फ़ोन के स्क्रैच पर उंगलियों का मैल जमने लगता है। खटकने लगती है नाक को जैकेट में रची बसी अपनी देह की गंध। बोलिंग एले में एक भारी गोला अकेला लुढ़कता हुआ बोतलों की कतार से टकराकर विजयी होता है। टेलीस्क्रीन देती है जापानी में जीत की बधाई। आँखों में 3D ऐनक लगाए एक बच्चा आता है मेरे पास और पूछता है हाथ पकड़कर बाहर निकलने का रास्ता। धन्यवाद। Siddartha is one of the finest contemporary poets amongst those in Kannada. I request Siddartha to please. ಎಲ್ರಿಗೂ ನಮಸ್ಕಾರ ಅನ್ನೋದಕ್ಕಿಂತ 164 ಜನ ಕೂರಬಹುದಾದ ಬೃಹತ್ ಸಭಾಂಗಣದಲ್ಲಿ ಕುಳಿತಿರ್ತಕ್ಕಂಥ 37 ಜನ ಸಹೃದಯರಿಗೆ ಮಾತ್ರ ನಮಸ್ಕಾರ. ನಾನು MA ತರಗತಿಯಲ್ಲಿ ದೇವನೂರು ಮಹಾದೇವರ ಕುಸುಮಬಾಲೆ ಮತ್ತು ಕುಂ ವೀರಭದ್ರಪ್ಪ ಅವರ ಅರಮನೆ ಕಾದಂಬರಿಗಳನ್ನು ಓದಿ ಅವರ ಲಯದೊಳಗಡೆ ಸಿಗಾಕ್ಕೊಂಡು ಹೊರಬರಲಾರದೆ ಹತನಾದ ಅಭಿಮನ್ಯು ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ಆ ಪ್ರಭಾವಕ್ಕೊಳಗಾಗಿ ಅದೇ ಲಯದಲ್ಲಿ ಒಂದು ಪದ್ಯ ಬರೀಬೇಕು ಅಂತ ಬರೆದಂಥ ಬಹಳ ದೀರ್ಘ ಕವನ ಇದು. ಪದ್ಯದ ಹೆಸರು ವಿಚ್ ಈಸ್ ದೇರ ಕ್ಯಾಷ್ಟ. ವಿಚ್ ಈಸ್ ದೇರ ಕ್ಯಾಷ್ಟ. ಮೊನ್ನೆ ಸತ್ತ ಸಾಂತಪ್ಪನ ಹೆಂಡತಿ ದೇವಿ ರಮ್ಗ ಬಾಳಿ ದಿಂಡಂಗ ಬೆಳೆದ ಮಗಳು ರತನಿಯು ಹಟ್ಟಿಯ ಹುಡುಗ ಮಾರಾನ ಹಿಂದ ಹೋದಂಗ ಮಾಗೂಡಿ ಗೌಡನ ಕೋಟೆಯ ಮಗ್ಗೂಲ ಸರ್ಕಾರ ದಟ್ಟಿಯ ಗೂಡೂಸಿ ಸಾರೂಸಿ ಬಳುವಳಿಲಿ ಬಂದಿದ್ದ ಬೆನ್ನಿನ ವಾತಾವು ಹಾಸುಗೆಯ ಬಯೂಸಿ ದಡೂತಿ ಮೈಯು ಧಪಾನೆ ಹೊರಗಿರಲು ಕಣ್ಣೀರ ಹನಿಯಲ್ಲಿ ಕನ್ನಡಿಯು ಹರಳಿರಲು ಬಾಚೇನ ಹಟ್ಟಿಯ ಭೋಜನರ ಒಕ್ಕಾಲು ತಂದೆ ಈರೈಗೆ ಗಂಡೆರಡು ಹೆಣ್ಣೆರಡು ಹಾಲು ಐನದಲ್ಲಿ ಅರಮಾನೆ ಪೂಜೆ ಪುಣ್ಯದಲ್ಲಿ ಗುರುಮಾನೆ ಹಣೆಯಾಗಿ ಈ ಬತ್ತಿ ಬಾಯಾಗಿಸಿಯೋ ಭಕ್ತಿ ಈರೈನ ಮೊಕ್ಕ ಬೆಳೆದಾವೆ ಶಿಸ್ತಿಗೆ ಶಿಸ್ತಾಗಿ ಏನಂತ ಹೇಳಾಲೋ ಶಿವಶಿವ ಮಾದೇವ. ಹೀಗಿರಲು ಒಮ್ಮ ಗೂಡೆ ಮಾರಾನ ಹಳ್ಳಿಯ ಗಾಡಿ ಸಂಕ್ರಯ್ಯನ ಹಿರಿಮಗಗ ಕಡೆ ಲಗ್ನದಲ್ಲಿ ದಿನ ಇಡಲು ಸಂಕ್ರಯ್ಯನ ಮಕ್ಕ ಸಾಂತಪ್ಪನಿಗೂ ಈರಯ್ಯನ ಯಮಕ ದೇವೀರಂಗೂ ಹಸಿರು ಚಪ್ಪಾರದಡಿಯಲ್ಲಿ ಕಲ್ಯಾಣ ನಡೆದಿರಲು ಕಲ್ಯಾಣ ಸಾಂತಪ್ಪನ ಕಲ್ಯಾಣ ದೇವೀರಿ ಕಲ್ಯಾಣವಾದ 12 ತಿಂಗಳಿಗೆ ಮೊದಲು ಸಿಸು ಹೆಣ್ಣಾಗಿ 7ನೇ ಸಿಸು ಮತ್ತೆ ಹೆಣ್ಣಾಗಿ ಸಾಂತಪ್ಪನ ಏಗದಲ್ಲಿ ಸುಳಿ ಬೆಳೆಗೆ ಹೆಣ್ಣಿಲ್ಲ ಸ್ವರ್ಗದಲ್ಲಿ ಪಾಪಿಗೆ ತಳವಿಲ್ಲ ಎನ್ನುತ್ತಿರಲು ದೆಸೆಗೆ ಎಣ್ಣೆತ್ತ ಆದಿಸೆಗೆ ಎಂಬಂತೆ 7ನೇ ತರಗತಿ ಮಂಟಾಕಿದ್ದ ದೇವಿರಮ್ಗೆ ಸರ್ಕಾರದಟ್ಟಿಲಿ ಗೌರ್ಮೆಂಟು ಕೆಲಸವು ತಿಂಗಳಿಗೂ ಕೈ ತುಂಬ ಪಗಾರವು ಕಾದಿತ್ತೋ ಶಿವಶಿವ ಮಾದೇವ. ಗೌರ್ಮೆಂಟು ಕೆಲಸವು ಮಾಡುವ ದೇವಿರಿ ಕಟ್ಟುನಿಟ್ಟಿನ ಹಿಂಗಾಸು ಊರವರ ಮುಂದ
ಚಿಲ್ಲೂರೆ ಕಾಸಿನ ಚಿಲ್ಲೂರೆ ದರಬಾರು, ಮೇಗೂಳ ಕಾಸಿನ ಮೇಗೂಳ ದರಬಾರು, ತಿಂಗೂಳ ಕಾಸಿನ ತಿಂಗೂಳ ದರಬಾರು, ಆತಂಕು ಇಲ್ಲ ಅದು ಜರುಗಿರದು ನಿಂತ್ಯಾವು. ದೇವಿಯರಿ ಎಣ್ಣೆಕ್ಳು ಬೆಳೆದು ದಿಂಡಾಗುತ್ತಲ ಶಾಂತಪ್ಪ ಗರಬಡಿದು ತೆವಳು ತನ್ನ ಹಿಡಿದ ಮಣ್ಣಲ್ಲಿ ಮಣ್ಣಾಗಿ ಗೆದ್ಲಲ್ಲಿ ಗೆದ್ಲಾಗಿ ಏನಂತ ಹೇಳಾಲೋ ಶಿವ ಮಾದೇವ. ಮುಂಜಾನೆ ಹೋದಾರೆ ಮುತ್ಸಂಜೆ ಬರುತ್ತಾಳೆ ಮನೆಯಾಗಿ ಹೆಣ್ಣುಗಳು ಬೆಳೆ ಬೆಳೆದು ಬೆಳಕಾವೆ. ಹಟ್ಟಿಯ ಹುಡುಗಾರು ಜಟ್ಟಿಯ ಮೈಯೋರು ಕಣ್ಣೀನ ತುದಿಯಲ್ಲಿ ಹೆಣ್ಣುಗಳ ಕರೆಯೋರು. ಕನಸಾಗು ಕಾಡುವ ಕಾಲೋನಿ ಕರಿ ಚುಲುವಾರು. ಮೈ ಮನದ ಹೊಯ್ದಾಟ ಯೌವನದ ಹೊಸಪಾಟ. ದೇವೇರಿ ಹಿರಿಮಗಳು ದೇಹಕ್ಕೆ ಸರನೊಡೆದು ಹಟ್ಟಿಯ ಹುಡುಗನ ಬುಟ್ಟೀಲಿ ಕೂತ್ಕೊಂಡು ತೊಟ್ಟಿಯ ಮನೆಯನ್ನು ಸೇರಿದಳೋ. ದೇವೀರಿ ಗೀರನ್ನು ಮೀರಿದಳೋ. ಸುದ್ದಿ ಸದ್ದಾಗುತ್ತಲ್ಲಿ ದೇವೀರಿ ಮೈಯುರಿದು ದೇವೀರಿ ಗಣ್ಣಾಗು ನಿಗಿನಿಗುವ ಕೆಂಡ. ದೇವೀರಿ ಕೈಯಾಗು ನಿಗಿನಿಗುವ ಕೆಂಡ. ದೇವೀರಿ ಒಡಲಾಗು ನಿಗಿನಿಗುವ ಕೆಂಡ. ದೇವೀರಿ ಒಡಲಿನ ಕೆಂಡಾದ ಕಾವು ಒತ್ತಾರೆ ಒತ್ತಿಗೆ ಅಟ್ಟೀಲಿ ಸಾವು. ಸೋಬಾನೆ ಸೊಲ್ಲುಗಳು ಆರುವ ಮುನ್ನವೇ ಮೈಕಾತಿಯ ಆಟಕ್ಕೆ ಮರೆಯಾದವನಾಕತಿಯ ಏನಂತ ಹೇಳಾಲೋ ಶಿವ ಮಾದೇವ. ಹಟ್ಟಿಯ ಹುಡುಗನ ಸುಟ್ಟಾದ ಮ್ಯಾಲಂತೂ ಮುಂದಿನ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಮುಚ್ಚುಮರೆಗಂತೂ ಗುಟ್ಟಿಲ್ಲ. ಹಟ್ಟಿಯ ಹುಡುಗನಿಂದ ಅಗಲೀಸಿ ತಂದಾತು ಹಿರಿಮಗಳ ಜೋಯಿಸರ ಸಂಬಂಧ ಬಂದಾತು. ಮಾರಾನೆ ಶುಕ್ರಾರ ಮಾನೋಮಿ ಹುಣ್ಣಿಮೆ ಗೋಧೂಳಿ ಲಗ್ನದಲ್ಲಿ ಬಾಸಿಂಗ ಬಿಗಿದಾದ 9 ತಿಂಗಳಿಗೆ ದೇವೀರ ಹಟ್ಟಿಲಿ ತೊಟ್ಟಾಯಲ ಸಂಭ್ರಮ. ಚುಚ್ಚಾಲ ಎರಿಗೆಲೆ ಎರಡೆತ್ತ ಮಗಳಾಲು ಗಂಡನ ತಿನ್ಕೊಂಡು ಮುಂಡ್ಯಾದ ಕತಿಯ ಏನಂತ ಹೇಳಾಲೋ ಶಿವ ಮಾದೇವ. ದೇವೀರಿ ಮನೆಯಾಗಿ ಬೆಳೆದಾವೆ ಮಕ್ಕಳು, ಲಿಂಗಾದ ಹೂವಿಗೆ ದಂಗಾದ ಮಕ್ಕಳು, ಮಣಮಾಣ ಮಂತ್ರಕ್ಕೆ ಮಣಕೊಟ್ಟ ಮಕ್ಕಳು, ತಿಳಿಸಾರು ಅನ್ನಾದ ಸಪ್ಪೆಯ ಮಕ್ಕಳು, ಗೆಡ್ಡ ಬುಡ್ಡಗಾದ ಮುಡಿವಂತ ಮಕ್ಕಳು, ಹಣೆಯಾಗಿ ಈ ಬತ್ತಿ ಕೊರಳಾಗಿ ಶಿವಭಕ್ತಿ. ಹೀಗಿರಲು ದಿನ ಕಳೆದು ಶಾಲೆಗೆ ಸೇರೋ ವಯಸ್ಸಾತೋ. ದೇವೀರಿ ಮೊಮ್ಮಕ್ಕಳು ಶಾಲೆಗೆ ಹೋಗಬೇಕು, ರತನೀಯ ಮಕ್ಕಳು ಶಾಲೆಗೆ ಹೋಗಬೇಕು. ಆ ಶಾಲೆ ದಾರಿ ಯಾವುದಲ್ಲ ಶಿವ ಮಾದೇವ. ದೇಶಕ್ಕೂ ಸ್ವಾತಂತ್ರ್ಯ ದೇಹಕ್ಕೂ ಸ್ವಾತಂತ್ರ್ಯ. ಸರ್ಕಾರಿ ಶಾಲೆಯಲ್ಲಿ ಉಪಕಾರಿ ಕಾನೂನು. ಅನ್ನಕ್ಕೂ ಚಿಂತಿಲ್ಲ ನೀರಿಗೂ ಚಿಂತಿಲ್ಲ. ಓದುತ್ತಾ ಬೆಳೆದಾರೆ ಕೆಲಸಕ್ಕೂ ಚಿಂತಿಲ್ಲ. ಜಾತಿಲಿ ಅಡಗೈತು ಒಳಮರ್ಮ. ಕಂದಾಯ ಬಹುನಾವು ಜಾತೀಯ ಹೆರಿಗೆ ಮನೆ 500 ಅಕ್ಕಾಳು. ಮಾದಿಗರ ಮಕ್ಕಳು ಮನೆಯಾಗೆ ಪೂಜಾರರು ಹೊರಗಾಡೆ ಒಲಮಾದ್ರು. ಬೆಳೆದಾರು ಐಕಾಳು ಈಗವರು 5-6 ಕಲ್ತವ್ರೆ ಬಲ್ತವ್ರೆ ಸಕಲಾವು ತಿಳಿದವ್ರೆ. ಮನೆಯಾಗೆ ಗಳಗಂಟೆ ಹೊರಗಾಡೆ ಬುಡುಬುಡುಕಿ ಕಲ್ತದ್ದೇನೋ ಶಿವ ಮಾದೇವ. ಬೆಳೆದದ್ದು ಬೆಳೆಯಾಗಿ ಹರಿದದ್ದು ಒಳೆಯಾಗಿ ಬೆಳೆಸಾರವೆಲ್ಲ ಕಳೆ ಹೀರಿ ನಗುವಾಗಿ. ಆ ನಗುವ ಸಬುದಕ್ಕೆ ಲೋಕ ತಲ್ಲಣವಾಗಿ ಬೆಳಕು ಮಂಕಾಗಿ ಮೂಲ ಮುಖ ಆಯ್ತಲ್ಲೋ ಶಿವ ಮಾದೇವ. ಬೆಳಸಾರ ಹೀರಿದ ಕಳೆಕಳ್ಳ ಮುಂಡೇದು ಹಿಬ್ಬಂದಿ ಬೇರಿನ ಹಿಂಜಾತಿ ಮುಂಡೇದು. ಕೊಳಕೊಂಡು ಕೊಬ್ಬಿದ ಕೊನ್ನಾರಿ ಮುಂಡೇದು. ಸುಳ್ಳಾಗೆ ಸುಳ್ಳು ಹಿಡಿದ ಸುಬ್ನಾತಿ ಮುಂಡೇದು. ಕದ್ದದ್ದೇ ಎಲ್ಲಾನು ಗೆದ್ದದ್ದು ಏನೈತೆ ಕೊಚ್ಚೋದು ಮಾತ್ರ. ಕಿತಾಕಿದಾಕತಿಯ ಆಕತಿಯ ಪದಗಳಿಂದ ಮೆಚ್ಚೋರು ಹಲವು ಜನ. ಆ ಜನದ ಜತನಕ್ಕೆ ಏನಂತ ಹೇಳಾಲೋ ಶಿವ ಮಾದೇವ. ಮಣ್ಣಿನ ಬುರುಣವಾಗದಂಥವರು ಹೀಗೆ ಸುತ್ತಾಲು ಕೊಂಡಿದ್ದು 29 ಕೋಟಿ ಜೀವರುಗಳಲ್ಲಿ ಒಂದಾದ ಜೀವರು. ಹುಟ್ಟಿದ ಮೂಲ ಮಾದಿಗರ ಹಟ್ಟಿ, ಬೆಳೆದಂಥ ಮೂಲ ಅಗ್ರಹಾರದ ಮಗ್ಗೂಲ ಮೋಣಿ. ಜಾತಿಯ ಸೂತಕದ ಪಾತಕದ ಮರಳಾಗಿ ಹೊರಳಾಡಿದ ಜೀವಕ್ಕೆ ಹೀಗೆಂದು ಕೇಳುವೆನು, ವಿಚ್ ಈಸ್ ದೇರ್ ಕ್ಯಾಸ್ಟ್? ಅವರ ಜಾತಿ ಯಾವುದಲ್ಲ, ಅವರ ಬಣ್ಣ ಯಾವುದಲ್ಲ, ಅವರ ಬೆಡಗು ಯಾವುದಲ್ಲ. ಥ್ಯಾಂಕ್ ಯು. An extremely wonderful political poem. I cannot say beyond that. Okay, the second round I would request each poet to present one poem. So I invite, please. One more poem. കർക്കടം. വീട്ടിലേക്ക് ഫോൺ ചെയ്തപ്പോൾ ഒച്ചയുണ്ടാക്കുന്നു മറന്നുപോയ ചിലർ. വീട്ടിലേക്ക് ഫോൺ ചെയ്തപ്പോൾ ഒച്ചയുണ്ടാക്കുന്നു മറന്നുപോയ ചിലർ. പറമ്പിൽ അവിടെയും ഇവിടെയും ഇരുന്ന് കുഞ്ഞിത്തവളകൾ കരയും, കഞ്ഞിതാമേ കഞ്ഞിതാമേ. അപ്പോൾ വീടിൻ്റെ മൂലകളിൽ നിന്നും മണാട്ടിത്തവളകൾ ആശ്വസിപ്പിക്കും, തരാം മക്കളെ തരാം മക്കളെ. ചളിക്കണ്ടത്തിൽ നിന്നും പേക്രോൻ തവളകൾ പറയും, കൊടുത്തേക്കറോ കൊടുത്തേക്കറോ. അന്നേരം തലകത്തും പോലൊരു മിന്നലിന് ശേഷം എവിടുന്നെടുത്ത് കൊടുക്കും എവിടുന്നെടുത്ത് കൊടുക്കും എന്ന് ചോദിക്കും ആകാശത്തു നിന്നും ഒരു കാലമാടൻ. This cannot be translated into English, but Professor K. Sachidanand translated it into English. I'll just recite that also. And but this poem can be translated into other South Indian languages. So one or two translations I will read. Karkadam. This is like during this is a particular month
is known as month of scarcity in Kerala. During that time, there will be a lot of thunder, rain, and the farmers cannot go outside. So that's why it's known as month of scarcity. So this is related with that. While telephoning home, some forgotten ones make noises. Sitting here and there in the compound, little frogs would cry, "Give me gruel, ma, give me gruel, ma." Then from the nooks of the house, bride frogs would console, "Shall give orchids, shall give orchids." From the marshy fields, bull frogs would comment, "Give it to them, give it to them." Then following a lightning that seems to burn the head, "From where can give, from where can give," would ask from the sky a murderous monster. I will translate this poem into, during a translation camp conducted by Sahitya Academy. So they translated into different South Indian languages. So the same Malayalam poem translated into Tamil. I will just read that. Adi. தொலைபேசியில் வீட்டுக்கு அழைத்த போது குரல் கொடுக்கிறார்கள், மறந்து போனே சிலர். வயலில் அங்கும் இங்கும் அமர்ந்து குஞ்சி தவளைகள் கத்தின்றன, "கஞ்சி தாமா, கஞ்சி தாமா." அப்போது வீட்டின் மூலைகளில் இருந்து மணவாட்டி தவளைகள் ஆறுதல் சொல்கின்றன, "தரேன் மக்களே, தரேன் மக்களே." சேற்று பாத்திரையிலிருந்து எருமை தவளைகள் சொல்கின்றன, "கொடுக்கிறோம், கொடுக்கிறோம்." அப்போது தலை போசுக்கும் மின்னலுக்கு பிறகு, "எங்கிருந்து கொடுக்கே, எங்கிட்டிருந்து கொடுக்கே" என்று கேட்கிறான் ஆகாயத்திலிருந்து ஒரு யமகாதகன். So it's Kannada translation also I will read. ಆಷಾಢ. ಮನೆಗೆ ಫೋನ್ ಮಾಡಿದಾಗ ಸದ್ದು ಮಾಡುತ್ತಿದ್ದರು, ಮರಿತೇ ಹೋಗಿದ್ದ ಕೆಲವರು. ಇತ್ತಲ ತೋಟದಲ್ಲಿ ಅಲ್ಲಿ ಇಲ್ಲಿ ಕುಳಿತು ಪುಟ್ಟೈ ಕಪ್ಪಗಳು, "ಗಂಜಿ ತಾಮ, ಗಂಜಿ ತಾಮ." ಆಗ ಮನೆಯ ಮೂಲೆಗಳಿಂದ ತಾಯಿ ಕಪ್ಪಗಳು ಸಮಾಧಾನ ಹೇಳುತ್ತವೆ, "ತರುವೆ ಮಕ್ಕಳೇ, ತರುವೆ ಮಕ್ಕಳೇ." ಕೆಸರು ಗದ್ದೆಗಳಿಂದ ತಂದೆ ಕಪ್ಪಗಳು ನೊತ್ತಾರೆ, "ಕೊಟ್ಟು ಬಿಡ್ರೋ, ಕೊಟ್ಟು ಬಿಡ್ರೋ." ಆಗ ತೆಲಗಿ ಬೆಂಗಿ ಒಮಿಂಜಿರ ನಂತರ, ಎಲ್ಲಿಂದದಕ್ಕೊಂಡು ಕೊಡುವೆ, ಎಲ್ಲಿಂದದಕ್ಕೊಂಡು ಕೊಡುವೆ ಎಂದು ಹೇಳುತ್ತೆ ಆಕಾಶನಿಂದೊಂದು ಯಮಗುಟ್ಟರು. ಥ್ಯಾಂಕ್ ಯು. In our house, we are all born with a thread running parallel to the ground on a height proportionate to our ages. Nani's is a coarse brown yarn with tendrils spraying out of its twists, orbiting like the permanent rings of Shani, spinning from the darzis of Aligarh to the boutiques of Delhi, a suspended history of petticoats and the inconspicuous discreet fall that kept her and her saris from flying. Hanging a foot above is Nana's grey woolen yarn that has been shrinking and often like his skin and brows wrinkling as he reads more pages per life of a daily newspaper and tries to paint the smiling faces in the wet obituary side by side with dried pigments of his memory. Mars is a multicolored one drawn from the freshly dyed dupattas outside another Rangrez's shop at Kamlanagar's Bada Gol Chakkar, the bigger roundabout, drying regrets and apologies, shame, honor, and the effervescent motifs of "Log kya kahenge" or "What will people say?" Someday, mine will be spun too, around a wheel, in someone else's dream. Yeah, Dadu. So we say that time is a metaphor and always poetry negotiates with time. So ಸೊ ಪದ್ಯದ ಹೆಸರು ನೇತಿ ನೇತಿ. ಅಂದರೆ ಫಾರ್ ದೋಸ್ ಹೂ ಡೋಂಟ್ ನೋ ನೇತಿ ನೇತಿ ಅಂದರೆ ಏನು ಅಂತ, ಅಂದರೆ ಸಿಂಪಲ್ಲಾಗಿ ಹೇಳ್ಬೋದಾದರೆ ನೇತಿ ನೇತಿ ಅಂದರೆ ಅದೂ ಅಲ್ಲ ಇದೂ ಅಲ್ಲ. ನೇತಿ ನೇತಿ. ನನಗೆ ಗೊತ್ತು ನಮಗೆ ಇತಿಹಾಸವಿಲ್ಲ, ನೆನಪುಗಳಿವೆ. ಕಟ್ಟಲು ಹೊರಟಾಗಲೆಲ್ಲ ಅದು ನದಿ ಹರಿಯುತ್ತಾ ಹರಿಯುತ್ತಾ ಮೀರುತ್ತದೆ ಸೀಮೆಗಳ.
ಉಳಿಯುತ್ತದೆ ಜುಳು 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 ನದಿಯ ನಡಿಗೆಯ ಸದ್ದು. ಕಟ್ಟಿಕೊಳ್ಳುತ್ತದೆ ನೆನಪು ಮತ್ತೆ, ನೀನು ಬಯಲಲ್ಲಿ ನಿಂತು ಉಟ್ಟ ಬಟ್ಟೆಯ ಕಿತ್ತೆಸೆದು ಎದೆಯಲ್ಲಿ ಕೆತ್ತಿದ ಅಕ್ಷರವ ಕಾಣಿಸುತ್ತಿ ನೇತಿ ನೇತಿ. ನಿನಗೆ ಹಚ್ಚೆಯ ಮೋಹ, ನಿನ್ನೆದೆಯ ದೈತ್ಯ ಮೈಯ ಮೇಲೆ ಹಸಿರು ಬಳ್ಳಿ, ಕೆಂಪು ಹೂವು, ಮೋಡ, ಮಳೆ, ಕಾಲ ಕೆಳಗೆ ನದಿ, ಒಂದು ಬದಿ ಸೂರ್ಯ, ಮತ್ತೊಂದು ಬದಿ ಮಳೆಬಿಲ್ಲು, ಹಚ್ಚೆಯಲಿ ಅದು ಅಕ್ಷಯ. ಹೇಳುವಾಗ ಹೊಳೆವ ನಿನ್ನ ಕಣ್ಣುಗಳಲ್ಲಿ ಸಂಭ್ರಮದ ಹಬ್ಬ. ನಾನಾಗ ಮುದ್ದಿನಿಂದ ತಬ್ಬಿ ಬೆನ್ನ ಹಿಂದೆ ಬರೆದ ಸಾಲುಗಳ ಕಾಣುತ್ತೇನೆ. ಬದುಕು ಮತ್ತೆಲ್ಲೋ ಇದೆ, ನಾನಾಗ ಮೆತ್ತಗೆ ಉಸಿರುತ್ತೇನೆ ನೇತಿ ನೇತಿ. ನಾನು ನಂಬುತ್ತೇನೆ ನೀನು ಹೇಳುವಾಗ ನಾನೇ ಕಲೆ. ಹೌದು, ಕಲೆ ಒಳ್ಳೆಯದು, ಕಲೆ ಬದುಕಿಸುತ್ತದೆ. ಕವಿತೆ ಘೋಷವಾಕ್ಯಗಳ ಆಸರೆ ಪಡೆಯುವಾಗ ಕಸಿವಿಸಿಯಾಗುತ್ತದೆ ನಿನಗೆ. ನಾನಾಗ ಕವಿತೆಯನ್ನು ಹಕ್ಕಿ ಮಾಡುತ್ತೇನೆ. ಅದು ಸೀಮೋಲ್ಲಂಘನ ಮಾಡುತ್ತಾ ಗಡಿಗಳನ್ನು ದಾಟುತ್ತದೆ. ಗುಡಿ, ಚರ್ಚು, ಮಸೀದಿ, ಮಿನಾರುಗಳ ಮೇಲೆ ಹಿಕ್ಕೆ ಹಾಕುತ್ತದೆ. ರೆಕ್ಕೆಗಳನ್ನು ಪದಪಡಿಸುತ್ತಾ ಗೂಡು ಕಟ್ಟಿ ಹಾರಿ ಹಾರಿ ಎಲ್ಲೆ ಮೀರಿ ಯಾತನೆಗೆ ರಾಗ ಕಟ್ಟುತ್ತದೆ. ಕನಸುಗಳು ಬೇಕು ಹುಡುಗ ಜೀವನಕ್ಕೆ. ನಿನ್ನ ಬೈಕಿನ ಮೇಲೆ ಬೆನ್ನಿಗೆ ಎದೆಯ ನಂಟಿಸಿ ಈ ಶಹರದ ಗೆರೆಗಳ ಅಳಿಸಿ ಬರೆಯುವಾಗ ನಿನ್ನದೇ ಪದ್ಯದ ಸಾಲು ಮತ್ತೆ ಉಸಿರಿದ್ದು ನೆನಪಾಗುತ್ತದೆ. ನಾವು ನಮ್ಮದೇ ಬಿಂಬಗಳು, ನಮ್ಮದೇ ನಿಜ ಮತ್ತು ನೆರಳು. ಎಣಿಸುವಾಗೆಲ್ಲ ಎದೆಯ ದನಿ ಕೂಗುತ್ತದೆ ನೇತಿ ನೇತಿ. ನಾವು ಹೀಗೆ ಜೋಗಿ ಜಂಗಮರ ಹಾಗೆ ಜಗವ ಸುತ್ತುವ ನಡುವೆ ಚಾಯಿಗೋ, ಅನ್ನಕ್ಕೋ, ಮುದ್ದಿಗೋ, ನಿದ್ರೆಗೋ, ಕಾಮಕ್ಕೋ, ಕನಸಿಗೋ ಎಲ್ಲೋ ಒಂದು ಕಡೆಗೆ ನಿಂತು ಒಬ್ಬರನ್ನೊಬ್ಬರು ಕಂಡು ಕೇಳಿಕೊಂಡಾಗ ಹೇಳಬಹುದು ನೀನು ಇದೇ ಪ್ರೀತಿ, ಇದೇ ಪ್ರೀತಿ. ಹೇಳುತ್ತೇನೆ ನಾನಾಗ ನೇತಿ ನೇತಿ. ಥ್ಯಾಂಕ್ ಯು. A wall of soot, an intimate memory acquiring flesh. Silence is shallow water resting around your ankles. Is the evening light burying into a swallow's nest. Silence is a kiss that hovers over a pond, wet and unfinished. Silence is an empty wing that hands out hunger to the mountains. Silence is a door that opens like a book and closes like a poem. Thank you. Sourav. तो हम जब अपनी भाषा में टाइप करते हैं या फ़ोन में लिखते हैं तो छोटी छोटी गलतियाँ हो जाती हैं ना, उन गलतियों पर है ये कविता। जंगल के जानवर और वर्तनी की गलतियाँ। पिछली दफ़ा गेंदा लिखना चाहा और गेंडा लिख दिया। काफ़ी देर तक एक पूरी की पूरी कविता मेरी नाक में चुभती रही। हिप्पी की जगह हिप्पो लिखा। कीबोर्ड की गलती थी कि आई ओ के इतने पास था, वैसे मैं हिप्पो भी लिख सकता था मगर हिप्पो लिखा। फिर उस दिन मैंने हिप्पो के नथुनों से धुआं निकलते देखा। पुराने रॉक गानों पर मटकाते देखा कमर। उस दिन मालूम पड़ा कि हिप्पो कितना शांति प्रिय जानवर है। घोड़ा को घड़ा लिख दिया। इसे मिटाना आसान था मगर कई दिनों के बाद जब सचमुच का घोड़ा देखा, कैसा दरक गया कंठ। यह कैसी ध्वनि थी दूर तक टापों की, जो मेरी गलतियों से निकल घोड़े की प्यास बुझा रहा था। फिर एक बार हंस को हंस पढ़ा और हंस पड़ा। अक्सर हाथी को हाथ लिख देता था। अच्छा हुआ कि इस वजह से हाथों पर छड़ी पड़ी थी। हाथी पर पड़ती तो शायद भड़क जाता। बस इसी तरह हाथी ने हाथों पर चलते हुए मेरी भाषा में प्रवेश किया था। ताज्जुब यह कि मैं बटोर को बटेर, बालू को भालू और बाघ को बाघ की तरह ही देखता, सोचता, याद करता था। मेरी कल्पना में इनके नाम गलत थे, रूप नहीं। अफसोस, इन दिनों मैं अक्सर जानवरों के नाम और वर्तनी से अधिक भूल जाता हूँ इन जानवरों को। शुक्रिया. ಈ ಥರದ ಪದ್ಯ ಈಗ ಬರೆಯೋದು ಇಲ್ಲ, ಓದೋದು ಇಲ್ಲ. ಆದರೆ ನಮ್ಮ ಕೃತಿಯಕ್ಕ ದೂರದ ಹೆಗ್ಗೋಡಿಂದ ಬಂದಿದ್ದಾಳೆ. ಈ ಥರದ ಪದ್ಯ ಅವಳು ಒಪ್ಪಲ್ಲ, ಅವಳ ಜೊತೆ ಪ್ರೀತಿಯಿಂದ ಜಗಳ ಮಾಡಬೇಕಾದ್ರೂ ಈ ಪದ್ಯನ ಓದೋಣ ಅಂದ್ಕೊಂಡಿದ್ದೀನಿ. ಮೇಡ್ ಫಾರ್ ಈಚ್ ಅದರ್, ಬೇಕಾದ್ರೆ ಕನ್ನಡದಲ್ಲಿ ಮೇಡ್ ಫಾರ ಈಚ್ ಅದರ. ಜನ್ನ ಮಹಾಕವಿಯ ವರ್ಣನೆಗಳೆಲ್ಲವೂ ನವಿರು ನವಿರಾಗಿ ನೆನಪಿಗೆ ಬಂದವು BMTC ಬಸ್ಸಲ್ಲಿ. ವಿಜಯನಗರ ನಾಗರಬಾವಿ ಮಾರ್ಗ ಮಧ್ಯೆ ನನ್ನ ಎದುರಿಗೆ ಕುಳಿತ ಅವ ದುಂಡು ಮೊಗದ ಪೂರ್ಣಚಂದಿರ.
ಗಟ್ಟಿಯಾಳು ನಿಡುತೋಳು ಅಚ್ಚುಕಟ್ಟಿನ ಕ್ರಾಪು ಭಾರಿ ಸುಂದರ ರೂಪು, ಹುಣ್ಣಿಮೆಯ ಮೈ ಬಣ್ಣ ಕಿರಣ ಸೂಸುವ ನಯನ, ಚಿಗುರು ಮೀಸೆಯ ಮೇಲೆ ಕಿರುನಗೆಯ ಚಿತ್ತಾರ, ದಿಟವಾಗಲೂ ಅವ ಸಾಕ್ಷಾತ್ ಯಶೋಧರ. ಕೈವಾಣಿ ಕೈಲಿಡಿದು ಮುತ್ತನ್ನು ಕೊಟ್ಟ, ಕೈವಾಣಿ ಕೈಲಿಡಿದು ಮುತ್ತನ್ನು ಕೊಟ್ಟ, ಆಗಲೇ ನನಗೆ ಅನುಮಾನ, ಯಾರ ಹೃದಯಕ್ಕಿವನು ಯಜಮಾನ. ದ್ವಿತೀಯ PUC ಓದುತ್ತಿದ್ದ, ಪಿಸುಮಾತಿನಲ್ಲಿ ತಿಳಿಯಿತು ಅಲ್ಪ ಪ್ರವರ, ಕವಿಮನಕ್ಕೆ ಆತುರ ಹೆಚ್ಚು ಸಿಗಲಿಲ್ಲ ವಿವರ. ಅಬ್ಬಬ್ಬಾ 18 ವರುಷವೇನೋ, ಮನ್ಮಥನ ನಾಚಿಸುವ ತಾರುಣ್ಯದೊಡೆಯ, ಎದೆಯಗಲ ವಿಸ್ತಾರ ಬಲು ಸೊಗಸು, ವಿಶಾಲವೋ ಇಲ್ಲವೋ ಕುಶಲಬಹುದು. ರಿಂಗಣಿಸಿತು ಕೈವಾಣಿ ಸಿಹಿ ಮಾತಿನಲ್ಲಿ ತೊಡಗಿದನು ಪ್ರೇಮಪಾಕ, ದೂರವಾಣಿಯ ಕದ್ದಾಲಿಕೆ ಕವಿಮನಕ್ಕೆ ಸುಖ ಇನ್ನೊಂದು ಬೇಕಾ. ಅಶರೀರವಾಣಿಯಲೆ ಕರೆದನೂ ಪ್ರೇಯಸಿಯ ಮಾರುತಿ ನಗರದ ಬಸ್ ಸ್ಟಾಪಿಗೆ, ಸಿನಿಮಾಗೆ ಹೋಗಲು ಗೋಪಾಲಿನ ಆರ್ಕೇಡಿಗೆ. ಬಂದೆ ಬಿಟ್ಟಿತು ಬಸ್ಸು ಮಾರುತಿ ನಗರದ ಬಸ್ ಸ್ಟಾಪಿಗೆ, ಬಸ್ಸ ಬಾಗಿಲ ಕಡೆಗೆ ಎದ್ದು ಹೋದನು ಚೆಲುವ, ಕಣ್ಣು ಚಲಿಸಿತು ಒಡನೆ ಅವನೊಂದಿಗೆ. ಕಣ್ಣ ತುದಿಯಲ್ಲೇ ಸನ್ನೆ ಮಾಡಿದ ಬಸ್ಸನತ್ತುವಂತೆ ಆ ಗೆಳತಿಗೆ, ಮೆಟ್ಟಿಲ ತುದಿಯಲ್ಲಿ ಕಾಣಿಸಿದಳು ಬಾಲೆ, ಸರಳ ಎತ್ತರದ ಬೆಡಗಿ ಚಂದ್ರಕಾಂತಿ, ಮುಖದ ತುಂಬ ಓಂ ಶಾಂತಿ ಶಾಂತಿ. ಅವಳ ಕಂಡ ಅವನನಗೆ, ಹುಲ್ಲನ್ನು ಮುತ್ತಿಡುತ್ತಿರುವ ಇಬ್ಬನಿಯ ಹಾಗೆ, ಉದ್ದ ಜಡೆ ಕಪ್ಪು ಕೇಶ ಬಲು ಲಕ್ಷಣ, ಮಿಂಚಿನ ದರದ ಕಣ್ಣು ಕೆನ್ನೆ ಸೇಬಿನ ಹಣ್ಣು, ಮೂಗಿನ ತುದಿಯಲ್ಲಿ ತುಸು ಕೋಪಛಾಯೆ, ಜೇನು ಜಿನುಗಿದ ತುಟಿಯು ಕಣ್ಣಿಗೆ, ಈ ಬಗೆಯ ಸವಿಯು ಮೈಮಾಟ ಬ್ರಹ್ಮನ ಮಾಸ್ಟರ್ ಪೀಸು. ಬ್ರಹ್ಮದೇವ ದಯವಿಟ್ಟು ಕರುಣಿಸು, ಅಟ್ಲೀಸ್ಟ್ ಇದರ ಜರಾಕ್ಸು. ಶಾಪಗ್ರಸ್ತ ಗಂಧರ್ವ ಕನ್ಯೆ ನೋಡಿದ್ದೆ ಕೇಳಿರಲಿಲ್ಲ, ಶ್ವೇತವರ್ಣದ ಮೈ ಪುಣ್ಯ ಮಾಡಿದ ಕೈ, ಅಮೃತಮತಿಯೋ ಕಲಿಯುಗದ ರತಿಯೋ, ನನ್ನ ಕಣ್ಣಿಗೋ ಅಲ್ಲಲ್ಲ ಕವಿಯ ಕಣ್ಣಿಗೋ ಪರಮಸುಖ. ಚೆಲುವ ಚೆಲುವೆಯರು ಕೂತರು ಪಕ್ಕ ಪಕ್ಕದಲ್ಲಿ ಮಲ್ಲಿಗೆ ಸಂಪಿಗೆಯ ಹಾಗೆ, ಹೊಟ್ಟೆ ಉರಿಯುವುದು ಇಬ್ಬರನ್ನು ನೋಡಿದರೆ. ಸೀಟಿನೆಡೆಗೆ ನೋಡಿದ ನೋಟಕ್ಕೆ ಬಲು ಹೊಟ್ಟೆ ಕಿಚ್ಚು, ಸೀಟಿಗೋ ಎಂತ ಪರಮಭಾಗ್ಯ. ಕವಿ ಮನಸ್ಸು ಈಗ ದ್ವಂದ್ವದಲ್ಲಿ ದ್ವಂದ್ವ, ಜೋಡಿ ತಾರೆಯ ನೆನಪು ಜೋಡಿ ಹೂವಿನ ನೆನಪು, ಮರಕ್ಕೆ ತಬ್ಬಿ ಬಳ್ಳಿಗುಟ್ಟಿದ ಕಾಯಿಯ ಬಗ್ಗೆ ಅಪೂರ್ವ ಆಸಕ್ತಿ. ಉದ್ಯಾನವನದಲ್ಲಿ ಹೂವು ದುಂಬಿಯ ನೋಡಿ ಪದ್ಯ ಬರೆದವನಲ್ಲ ನಾನು, ಸೂರ್ಯಕಮಲವೇ ಬರಲಿ ಚಂದ್ರನ ಇದಿಲೆ ಇರಲಿ ಕ್ಯಾರೇಗೀರೆ ಅನ್ನದೋನು, ನೋಡಿದೊಡನೆ ಮೇಡ್ ಫಾರ್ ಈಚ್ ಅದರ, ಮನದೊಳಗೆ ತುಂಬಿರುವ ಭಾವನೆಯು ಮದರ. ಹೌದು, ಅವರು ಮೇಡ್ ಫಾರ್ ಈಚ್ ಅದರ, ಅಮೃತಮತಿ ಯಶೋಧರರಂತೆ. ಇಲ್ಲಿ ಬೇಡ ಬದಗನ ಚಿಂತೆ, ಸೌಂದರ್ಯ ಸಾಗರದ ಎರಡು ತೀರ, ಸುಂದರದಲ್ಲಿ ಅತೀ ಸುಂದರ. ಆದರೂ ಸುಮ್ಮನಿರಬೇಕಲ್ಲ ನನ್ನೊಳಗಿನ ವಿಮರ್ಶಕ, ಆ ಹುಡುಗನಿಗೆ ಇನ್ನೂ ಚೆನ್ನಾಗಿರುವ ಹುಡುಗಿ ಸಿಗಬೇಕಿತ್ತು ಎನಿಸಿತು. ಥ್ಯಾಂಕ್ ಯು. And English poems, and all of them are amazing poets who have come all the way from Bengaluru to Yelahanka and beyond Yelahanka. So I request Vandana and Sanjana to please bring the gifts. To Pramod, to should have read the poems. To Dadapeer, Reshma, Sourav, Siddartha.